ಏನಂದ್ರಿ? ಅದೇ ಕಣೋ, ನಿಮ್ಮಪ್ಪ ನನ್ನ ಮಗಳಿಗೆ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದ್ದ, ಅದಕ್ಕೆ ಕರ್ಕೊಂಬಂದೆ. ನಿಮ್ಮಪ್ಪಂಗೆ ನಾನು ಅಂದ್ರೆ ಅಷ್ಟೊಂದು ನಂಬಿಕೆ. ಗೆಡಪ್ ಗೆಡಪ್. ಯಾರಪ್ಪ ಯಾರಿಗಪ್ಪ? ಅದೇನಪ್ಪ ಹಂಗ್ ಮಾತಾಡ್ತಿದ್ಯಾ? ನಿಮ್ಮಪ್ಪ ಕೃಷ್ಣ ಪ್ರಸಾದ್. ಆ ಹೆಸರು ಈ ಮನೇಲಿ ಕೇಳಿಸ್ಕೊಳ್ದು. ನಂಗೆ ಅಪ್ಪ ಇಲ್ಲ. ಹೇ ಗಗನ್, ಅವ್ರು ಸತ್ ಹೋಗಿ 20 ವರ್ಷ ಆಯ್ತು. ನೋಡಪ್ಪ, ನಿಮ್ ಮಧ್ಯೆ ಏನೇ ಜಗಳ ಆಗಿರ್ಬೋದು, ಅಷ್ಟು ಮಾತ್ರಕ್ಕೆ ಸತ್ತೋಗಿದ್ದಾರೆ ಅಂತ ಅನ್ನೋದಾ? ಅಮಾಯಕಿಯಾಗಿದ್ದ ಹೆಂಡ್ತಿನ, ಲೋಕಜ್ಞಾನ ಇಲ್ದಿರೋ 4 ವರ್ಷದ ಮಗನ್ನ, ತಿಂಗಳು ಕೂಡ ತುಂಬದೇ ಇರೋ ಮಗಳನ್ನ, ಬೀದಿಲ್ ಬಿಟ್ಟು ಹೋದವನ್ನ ಸತ್ತೋಗಿದ್ದಾನೆ ಅಂತ ಅಲ್ದೇನೆ ಇನ್ನೇನ್ ಹೇಳಿ? ನೀವು ನಮ್ ಶ್ರೇಯೋಭಿಲಾಷೆಗಾಗಿ ಈ ಸಂಬಂಧನ ತಗೊಂಡ್ ಬಂದಿದ್ದೀರಾ ಅನ್ಕೊಂಡೆ. ಆದ್ರೆ ನೀವು ಅವ್ರ ಫ್ರೆಂಡ್ ಆಗಿ ಅವ್ರು ಹೇಳಿದ್ದಕ್ಕೋಸ್ಕರ ಕರ್ಕೊಂಬಂದಿದ್ದೀರಾ ಅಂತ ಗೊತ್ತಿದ್ದಿದ್ರೆ ಈ ಮನೆ ಹೊಸಲು ದಾಟಕ್ಕೂ ಬಿಡ್ತಿರ್ಲಿಲ್ಲ. ಸರ್, ಐ ಆಮ್ ವೆರಿ ಸಾರಿ. ಪ್ಲೀಸ್ ಅಂಕಲ್, ಒಂದ್ಸಲ ಆ ಹೆಸರು ಎಲ್ಲಾದ್ರೂ ಕೇಳಿಸ್ತು ಅಂದ್ರೆ ಸರಿ ಇರಲ್ಲ. ಹೊರಡೆ ಹೊರಡೆ. ಚಿಕ್ಕಮ್ಮ ಚಿಕ್ಕಮ್ಮ, ಅಪ್ಪಂಗೆ ಆಪರೇಷನ್ ಮಾಡ್ಬೇಕಂತೆ, ಬೈಪಾಸ್ ಸರ್ಜರಿ ಮಾಡ್ಬೇಕಂತೆ. ಈಗಿಂದೀಗ್ಲೇ 5 ಲಕ್ಷ ಕಟ್ಟಿ ಅಂತಿದ್ದಾರೆ. ನಿಮ್ಮ ಹತ್ರ ಏನಾದ್ರು? ಅಯ್ಯಯ್ಯೋ, ನಮ್ ಯೋಗ್ಯತೆ ಏನು ಅಂತ ನಿಂಗೆ ಗೊತ್ತಲ್ಲಮ್ಮ. ಅಷ್ಟೊಂದು ದುಡ್ಡನ್ನ ನಾವೆಲ್ಲಿಂದ ತಗೊಂಡ್ ಬರೋದು, ನೀನೇ ಹೇಳು. ಸರಿ ಚಿಕ್ಕಮ್ಮ. ಚಿಕ್ಕಪ್ಪ ಚಿಕ್ಕಪ್ಪ, ನಮ್ಮ ಅಪ್ಪಂಗೆ ಆಪರೇಷನ್ ಮಾಡ್ಬೇಕಂತೆ, 5 ಲಕ್ಷ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಏನಾದ್ರು ಇದೆಯಾ? ಏನು 5 ಲಕ್ಷ ಬೇಕಾ? ಏನ್ ನಂಬ್ಕೊಂಡು ದುಡ್ಡು ಕೊಡ್ಲಿ ನಿಮ್ಗೆ? ಅಷ್ಟಕ್ಕೂ ಹೇಗ್ ತೀರಿಸ್ತೀರಾ ನೀವು? ನಿಮ್ಮಪ್ಪ ನೋಡಿದ್ರೆ ದೊಡ್ಡ ಕುಡ್ಕ, ನಿಮ್ಮಮ್ಮ ಹೂ ಮಾರಿ ದುಡ್ಡು ಸಂಪಾದಿಸ್ತಾಳೆ. ಆ ತರದವನು ಇದ್ರೆ ಎಷ್ಟು ಹೋದ್ರೆ ಎಷ್ಟು? ಚಿಕ್ಕಪ್ಪ, ನಿಮ್ಗೆ ದುಡ್ಡನ್ನ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೊಡ್ಬೇಡಿ. ಅದನ್ ಬಿಟ್ಟು ನಮ್ಮ ಅಪ್ಪನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಮಾತ್ರ ಸರಿ ಇರಲ್ಲ. ಚಿಚ್ಚಿ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ನಮ್ಮಪ್ಪ ಆಸ್ಪತ್ರೆಯಲ್ಲಿದ್ದಾರೆ, ಅರ್ಜೆಂಟಾಗಿ ಆಪರೇಷನ್ ಮಾಡ್ಬೇಕಂತೆ, 5 ಲಕ್ಷ ಖರ್ಚಾಗುತ್ತೆ ಅಂತಿದ್ದಾರೆ. ಸಹಾಯ ಮಾಡ್ತೀರಾ? ದುಡ್ಡ 5 ಲಕ್ಷನಾ? ನಾನ್ ನಿಮಗ್ ಕೊಡ್ಬೇಕಾ? ಅಷ್ಟೊಂದು ದುಡ್ಡಿದ್ರೆ ನಾನ್ ಯಾಕೆ ಹಿಂಗಿರ್ತಿದ್ದೆ? ಹೋಗೋಗು. ನನ್ನ ಬಂಗಾರದ ಗೊಂಬೆಗೆ ಬಂಗಾರದ ಚೈನು. ಮಗಳೇ,
ಇದು ಯಾವಾಗಲೂ ನಿನ್ನ ಹತ್ರನೇ ಇರಬೇಕು, ಸರಿನಾ? ಅಮ್ಮ, ಈ ಒಡವೆನ ಅಡ ಇಟ್ಕೊಂಡು ನಾನು ನಿನಗೆ 80,000 ಕೊಡ್ಬೋದಷ್ಟೇ. ಆದ್ರೆ 1ನೇ ತಾರೀಕಿಗೆ ಬಡ್ಡಿ ಕಟ್ಬಿಡ್ಬೇಕು. ಸೇಟು, ಈ 80,000 ನಂಗೆ ಸಾಕಾಗಲ್ಲ. ಇನ್ನು 4 ಲಕ್ಷ ಬೇಕು ಸೇಟು. ಹೇಗಾದ್ರೂ ಅಡ್ಜಸ್ಟ್ ಮಾಡಿ ಸೇಟು. ನಿನ್ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತಮ್ಮ. ಆದ್ರೆ ಸಂಪಾದನೆ ಮಾಡೋ ನಿಮ್ ತಂದೆ ಮೂಲೆ ಸೇರ್ಕೊಂಡಿದ್ದಾನೆ. ಪಾಪ ರೋಡ್ ಮೇಲೆ ಹೂ ಮಾರ್ತಿರೋ ನಿಮ್ಮಮ್ಮ ಯಾವ ರೀತಿಯಲ್ಲಿ ಸಾಲ ತೀರಿಸ್ತಾಳೆ ಹೇಳು? ನಿಮ್ಮೇಲೆ ಯಾವ ನಂಬಿಕೆ ಇಟ್ಕೊಂಡು ಸಾಲ ಕೊಡ್ಲಿ ಹೇಳಮ್ಮ? ನೋಡು, ಈ 80,000 ಮಾತ್ರ ಕೊಡಬಲ್ಲೆ. ಬೇಕಾದ್ರೆ ತಗೋ, ಬೇಡ ಅಂದ್ರೆ ಬೇಡ. ತಗೊಳಮ್ಮ. ಇದು ನಿಜವಾಗ್ಲೂ ಕ್ಷಮಿಸಕ್ಕಾಗ್ದಿರೋಂಥ ತಪ್ಪು. ಯಾಕೆ ಹೀಗೆ ಮಾಡಿದೆ ಕೃಷ್ಣ? ಇಂದು ನಿನ್ ಹೆತ್ಮಗಳೇ ಅಲ್ವಾ? ಅವಳ ಭವಿಷ್ಯ ಚೆನ್ನಾಗಿರೋದು ಯಾಕೆ ನಿನಗಿಷ್ಟ ಅಲ್ವಾ ಹೇಳು? ಮತ್ತೆ ಯಾಕೆ ನಿನ್ ಜೀವನದಲ್ಲಿ ಆ ಮನೆ ವ್ಯಕ್ತಿಗಳು ಬರ್ತಾ ಇದ್ದಾರೆ ಕೃಷ್ಣ? ಆ ಮನೆಗೆ ಒಳ್ಳೇದ್ ಮಾಡೋದಕ್ಕೋಸ್ಕರ ಈ ಮನೆಗೆ ಯಾಕೆ ದ್ರೋಹ ಮಾಡ್ತಾ ಇದೀಯಾ? ಈ ಮನೆತನದ ಮರ್ಯಾದೆ ಗೌರವ ಕಾಪಾಡೋದು ನಿನ್ ಹಕ್ಕಲ್ವಾ ಕೃಷ್ಣ? ನಿನ್ ಹೆಂಡತಿ ಮಕ್ಕಳು ಏನಾದ್ರೂ ನಿನಗೆ ಪರವಾಗಿಲ್ವಾ? ನನ್ನ ಭಾವ ಕಷ್ಟಪಟ್ಟು ಕಾಪಾಡ್ಕೊಂಡು ಬಂದಿರೋ ಈ ಮನೆತನದ ಗೌರವ ಮರ್ಯಾದೆ ಬೀದಿ ಪಾಲಾದ್ರೂ ನಿನಗೆ ಪರವಾಗಿಲ್ವಾ ಕೃಷ್ಣ? ಅಷ್ಟಕ್ಕೂ ನೀನೇನ್ ಅನ್ಕೋತಾ ಇದೆಯಾ ಕೃಷ್ಣ? ಇಲ್ಲ, ನಿಜವಾಗ್ಲೂ ನನಗೆ ನಿಲ್ಸು. ನೀನೇನೇ ಹೇಳಿದ್ರು ಇನ್ಮೇಲೆ ನಾನ್ ನಂಬಲ್ಲ. ಅಷ್ಟಕ್ಕೂ ಯಾರ್ ನೀನು? ಹೇಗಿದ್ದೆ ನೀನು? ಎಲ್ಲೋ ಇದ್ದ ನಿನ್ನನ್ನ ದೊಡ್ಡ ಸ್ಥಾನದಲ್ಲಿ ಕೂರ್ಸದ್ವಿ, ಅವನ್ನೆಲ್ಲ ಮರ್ತೋದ್ಯಾ? ನಾನು ಮಾತಾಡ್ಬೇಡ. ಅಪೂರ್ವ ಹೇಳಿದ್ರಲ್ಲಿ ಸುಳ್ಳೇನಾದ್ರೂ ಇದೆಯಾ? ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಏನಾದ್ರೂ ಅರ್ಥ ಇದೆಯಾ? ಅಷ್ಟಕ್ಕೂ ನಿನಗೀಗಾಗಲೇ ಮದುವೆ ಆಗಿದೆ ಅನ್ನೋ ವಿಷಯನ ಮುಚ್ಚಿಟ್ಟು ನನ್ನ ತಂಗಿ ಅಮಾಯಕತ್ವನ ಯೂಸ್ ಮಾಡ್ಕೊಂಡು ಅವಳಿಗೆ ತಾಳಿ ಕಟ್ಟಿ ದಿನಾನೇ ನಿನ್ನ ಹಣೆ ಗುಂಡಿಟ್ಟು ಶೂಟ್ ಮಾಡ್ತಿದ್ದೆ. ಆದರೆ ನನ್ನ ತಂಗಿ ನಿನ್ನ ನಂಬಿದ್ಲು. ಅವಳ ಕಣ್ಣಲ್ಲಿ ನೀರ್ ನೋಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಕ್ಷಮಿಸಿ ಹಾಗೆ ಬಿಟ್ಟೆ. ನನ್ನ ಮನೆಯಲ್ಲಿ ನಿನಗೆ ಜಾಗ ಕೊಟ್ಟೆ, ಆದ್ರೂ ನೀನ್ ಬದಲಾಗ್ಲಿಲ್ಲ. ಒಂಚೂರು ವಿಶ್ವಾಸ ಇಲ್ದೇ ಇರೋ ಹಾಗೆ ಈ ಕುಟುಂಬಕ್ಕೆ ಅನ್ಯಾಯ ಮಾಡಿ ಆ ಮನೆಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಳ್ತಿದ್ಯಾ ಅಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಿನ್ನ ಕ್ಷಮಿಸ್ತಾ ಹೋದ್ರೆ ಈ ಮಗಳಿಗೆ ಭವಿಷ್ಯನೇ ಇಲ್ದ ಹಾಗೆ ಮಾಡ್ತೀಯ ನೀನು. ಇವತ್ತು ನೀನು ಯಾಕೆ ಬಾವ ಯಾವೇಶ? ಅವನ್ ಯಾರು? ನಿಮ್ ತಂಗಿ ಗಂಡ, ಈ ಮನೆ ಅಳಿಯ. ಸರಿ, ಅವನೇನೋ ತಪ್ಪು ಮಾಡಿದಾನೆ, ಆದ್ರೆ ಅವನಿಗೆ ಬುದ್ಧಿ ಹೇಳೋದು ಈ ಥರ ಅಲ್ಲ ಭಾವ. ನಾನ್ ಹೇಳ್ತಿದ್ದೀನಿ,
ನಾನ್ ಮಾತು ಕೊಡ್ತಾ ಇದ್ದೀನಿ. ಕೃಷ್ಣ ಇನ್ಮೇಲೆ ಯಾವತ್ತೂ ಆ ಕುಟುಂಬದ ವಿಷಯದಲ್ಲಿ ತಲೆ ಹಾಕೋದಿಲ್ಲ. ಮೀರಾ ಮತ್ತೆ ಅವನ್ ಮಕ್ಳ ಬಗ್ಗೆ ಬಿಟ್ರೆ ಅವ್ರ ಬಗ್ಗೆ ಅವನ್ ತಲೆ ಕೆಡ್ಸ್ಕೊಳಲ್ಲ. ಅಪೂರ್ವ, ನಿನಗೆ ಅರ್ಥ ಆಗ್ತಿಲ್ಲ. ಅವನು ತಾನ್ ನಿಂತಿರೋ ಮನೆನೇ ಕೆಡುವಂತ ಬುದ್ಧಿ ಇರೋನು. ಈ ತರ ವಿಶ್ವಾಸ ಇಲ್ದೇ ಇರೋ ಮನುಷ್ಯನ್ನ ಹೇಗ್ ಕ್ಷಮಿಸು ಅಂತ ಹೇಳ್ತೀಯ? ದಾರಿ ಇಲ್ಲ ಭಾವ, ಬೇರೆ ದಾರಿ ಇಲ್ಲ. ಈ ಮನೆ ಹೆಣ್ಮಗ್ಳ ಕಣ್ಣಿಂದ ನೀರೇನಾದ್ರೂ ಹರಿದ್ರೆ ಅದು ನಮ್ಮ ಈ ಮನೆಗೆ ಅನಿಷ್ಟ. ನಮಗಾಗ್ಬೇಕಾಗಿರೋ ನಷ್ಟ ಯಾವತ್ತೂ ಆಗೋಗಿದೆ ಭಾವ. ನಮಗೆ ಅಕ್ಕ ಅನ್ಯಾಯ ಮಾಡಿ ಆವಾಗ್ಲೇ ನಮ್ಮಿಂದ ದೂರ ಹೋದ್ಲು. ಅಟ್ಲೀಸ್ಟ್ ಇರೋರ್ನಾದ್ರೂ ಕಾಪಾಡ್ಕೊಳ್ಳೋಣ ಭಾವ. ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ ಸರಿ ಮಾಡ್ಸೋಣ. ಆದ್ರೂ ಇದನ್ನೆಲ್ಲ ನಾನು ನೋಡ್ಕೋತೀನಲ್ವಾ? ಏನ್ ಜನ್ಮನ ನಿಂದು? ಪ್ರತಿ ಸಲ ಹೆಣ್ಮಕ್ಕಳನ್ನ ಅಡ್ಡ ಇಟ್ಕೊಂಡು ತಪ್ಪಿಸ್ಕೊಳ್ತಾ ಇದ್ಯಾ? ಇನ್ನೊಂದ್ಸಲ ಈ ತಪ್ಪು ರಿಪೀಟ್ ಆದ್ರೆ ಈ ಜೀವಮಾನದಲ್ಲೇ ನಿನ್ನ ಕ್ಷಮಿಸಲ್ಲ, ನೆನ್ಪಿಟ್ಕೋ. ಅರ್ಥ ಆಯ್ತಲ್ವಾ ಕೃಷ್ಣ? ಇನ್ಮೇಲಾದ್ರೂ ನೀನು ಆ ಕುಟುಂಬದ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸಿದ್ರೆ ಅದು ನಿನಗೆ ಒಳ್ಳೇದು. ಏನೋ ಇದೆಲ್ಲ? ನಿನ್ ತಪ್ಪಿಲ್ಲ ಅಂತ ಹೇಳೋಕ್ಕೂ ಬಿಡ್ದೆ ಇಷ್ಟು ದೊಡ್ಡ ಗಲಾಟೆ ಮಾಡ್ಬಿಟ್ರಲ್ಲೋ. ಅಮ್ಮ, ಆ ಮನೆ ಶಾಪ ನನ್ನ ಸುಮ್ಮನೆ ಬಿಡಲ್ಲ ಅಂತ ಇನ್ನೊಂದ್ಸಲ ಪ್ರೂವ್ ಆಯ್ತಮ್ಮ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ, ಈ ಶಾಪಕ್ಕೆ ವಿಮುಕ್ತಿ ಇಲ್ಲ. ಪೂರ್ಣಿ, ನನ್ನ ಮೇಲೆ ಕೋಪ ಇದೆಯಾ? ಒಳ್ಳೆ ಕುಟುಂಬ, ಒಳ್ಳೆ ಹುಡುಗ, ಆ ಥರದ್ ಒಳ್ಳೆ ಸಂಬಂಧ ಮಿಸ್ ಆದ್ರೆ ಯಾರಿಗಾದ್ರೂ ನೋವು ಆಗೇ ಆಗುತ್ತೆ. ನಂಗೊತ್ತು. ಆದ್ರೆ ನಮ್ಮ ಜೀವನದಲ್ಲಿ ಅಷ್ಟು ದೊಡ್ಡ ದ್ರೋಹ ಮಾಡಿರೋ ಅವ್ರ ಕಡೆಯಿಂದ ಬಂದಿರೋ ಸಂಬಂಧನ ಬೆಳೆಸೋದಕ್ಕೆ ನಂಗಿಷ್ಟ ಇಲ್ಲ. ಯಾಕಂದ್ರೆ ಒಂದೊಂದ್ಸಲ ನಾವು ಹುಟ್ಟೋದಕ್ಕೆ ಕಾರಣ ಆ ವ್ಯಕ್ತಿ ಅಂತ ನೆನ್ಪಾದಾಗೆಲ್ಲ ನನ್ನ ಮೇಲೆ ನನಗೆ ಅಸಹ್ಯ ಆಗುತ್ತೆ. ಅಂಥದ್ರಲ್ಲಿ ಆ ವ್ಯಕ್ತಿ ಕಳ್ಸಿರೋ ಸಂಬಂಧನ ಹೇಗೆ ಒಪ್ಕೊಳ್ಳಮ್ಮ? ನೋಡು ಪೂರ್ಣಿ, ಇದಕ್ಕಿಂತ ಒಳ್ಳೆ ಫ್ಯಾಮಿಲಿನ, ಸುಂದರವಾಗಿರೋನ್ನ, ಇನ್ನೂ ವೆಲ್ ಸೆಟಲ್ಡ್ ಫ್ಯಾಮಿಲಿಯಿಂದ ಕರ್ಕೊಂಡು ಬರ್ತೀನಿ. ಯಾಕಂದ್ರೆ ನನ್ನ ತಂಗಿಗೆ ಸಿಕ್ಕಿರೋರೆಲ್ಲರೂ ದಿ ಬೆಸ್ಟ್ ಆಗಿರಬೇಕು. ದ ಬೆಸ್ಟೇ ಕರ್ಕೊಂಡ್ಬರ್ತೀನಿ. ದೇವ್ರು ನನಗೆ ಕೊಟ್ಟಿರೋ ಬೆಸ್ಟ್ ಗಿಫ್ಟ್ ಅಣ್ಣ ನೀನು.
ನಿಂದು. ಅಳ್ಬೇಡ. ಅದ್ ಬಿಟ್ರೆ ತಪ್ಪೋಗಿರೋ ಸಂಬಂಧ ಮತ್ತೆ ಬರುತ್ತಾ? ನಿಮ್ಮಪ್ಪ ಬೇಕು ಅಂತ ಹೀಗ್ ಮಾಡಿದಾರೆ ಅನ್ನೋದನ್ನ ನನ್ ಕೈಲಿ ನಂಬಕ್ಕೆ ಆಗ್ತಿಲ್ಲ ಕಣೆ. ಆದ್ರೆ ಇಲ್ಲಿಗ್ ಬರ್ಬೇಕಾಗಿರೋರು ಅಲ್ಲಿಗ್ ಹೋಗಿರೋದ್ ಮಾತ್ರ ನಿಜಾನೇ ಅನ್ಕೋ. ಒಂದ್ ವೇಳೆ ಅವರೇ ಕಳ್ಸಿದ್ರೆ ನಿಮ್ಮಪ್ಪಂದೇ ತಪ್ಪು ಅಂತ ಅನ್ಕೋ. ಅಮ್ಮ, ನೀನ್ ಯಾವ್ದಾದ್ರೂ ಒಂದಕ್ ಫಿಕ್ಸ್ ಆಗು. ಎರಡನ್ನೂ ಹಿಂದೆ ಮುಂದೆ ಮಾಡ್ತಾ ಏನೇನೋ ಮಾತಾಡ್ಬೇಡ. ನಿಜದಲ್ಲೂ ಕೂಡ ಸುಳ್ಳಿರುತ್ತೆ, ಸುಳ್ಳಲ್ಲೂ ನಿಜ ಇರುತ್ತೆ ಅಂತ ಗೊತ್ತಿದ್ದು ಮಾತಾಡ್ಬೇಡ ಅಮ್ಮ. ಅದಲ್ಲ, ನಾವೆಲ್ಲರೂ ಕೋಪದಲ್ಲಿದ್ದೀವಿ. ನೀವ್ ಯಾಕೆ ಬಂದ್ರಿ? ನಿನ್ ಕೋಪದಲ್ಲಿ ಅರ್ಥ ಇದೆ, ನನ್ನ ಮೌನದಲ್ಲಿ ನಿಯತ್ತಿದೆ. ಅದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗತ್ತೆ. ಏನ್ ಅರ್ಥ ಮಾಡ್ಕೋಬೇಕು ರೀ? ನಿಮಗೀಗಾಗ್ಲೇ ಮದ್ವೆ ಆಗಿದೆ ಅಂತ, ಇಬ್ರು ಮಕ್ಳು ತಂದೆ ಅಂತ ನಮಗ್ ಮಕ್ಳು ಆದ್ಮೇಲೆ ಹೇಳಿದ್ರಿ. ಆದ್ರೂ ಅವತ್ತು ನನ್ ಮಕ್ಳಿಗೋಸ್ಕರ ನನ್ನ ನೋವನ್ನೆಲ್ಲ ಯಾರಿಗೂ ಹೇಳ್ದೆ ನುಂಗ್ಕೊಂಡೆ. ಇಷ್ಟೆಲ್ಲ ಆದ್ಮೇಲೂ ನಿಮ್ಗೆ ನನ್ ಮಕ್ಳ ಭವಿಷ್ಯಕ್ಕಿಂತ ಆ ಮಕ್ಳ ಭವಿಷ್ಯನೇ ಮುಖ್ಯ ಅಂತ ಗೊತ್ತಾದ್ಮೇಲೂ ಕೂಡ, ನಾನ್ ದಡ್ಡಿ ಅದೆ ಅಂತ ಅರ್ಥ ಆದ್ಮೇಲೂ ಕೂಡ ನಾನ್ ನಿಮ್ಮನ್ನ ನಂಬೇಕಾ? ಮೀರಾ, ನಂಗೆ ಈ ಮನೇಲಿ ಬೆಲೆ ಅನ್ನೋದೇ ಇಲ್ಲ. ಆದರೂ ನಿನಗೋಸ್ಕರ, ನಮ್ಮ ಮಕ್ಳಿಗೋಸ್ಕರ ಎಲ್ಲನೂ ತಡ್ಕೊಂಡು ಮೌನವಾಗಿ ಇಲ್ಲೇ ಇದ್ದೀನಿ ಹೊರತು ನಾನೇನಾದರೂ ಅಲ್ಲಿಗೆ ಹೋಗಿದ್ದೀನಾ? ನೀವ್ ಹೇಳೋದು ನಿಜಾನೇ ಅನ್ನಿ. ಆದ್ರೆ ನೀನಿನ್ನೂ ಬದ್ಲಾಗಲ್ವಾ? ಇಷ್ಟೆಲ್ಲ ನಡೆದ್ಮೇಲೂ ಕೂಡ ಅವ್ರು ಏನ್ ಹೇಳಿದ್ರು ಅದನ್ನ ನಂಬ್ತೀಯಾ? ಅಯ್ಯೋ, ನಾನ್ ನಂಬ್ಲಿಲ್ಲ ಕಣೆ. ಆದ್ರೂ ಇವ್ರು ಹೇಳಿದ್ ನಿಜಾನೇ ಅಲ್ವಾ? ನೀನ್ ಮಾತಾಡ್ಬೇಡ. ಇಂದು ನಾನು ನಿನ್ನ ಹತ್ರನೇ ಮಾತಾಡಬೇಕು ಅಂತಾನೆ ಬಂದಮ್ಮ. ಎಲ್ರೂ ಥರನೇ ನೀನು ನನ್ನ ಅಪಾರ್ಥ ಮಾಡ್ಕೊಳ್ತಿದ್ಯಾ? ನಿಜ ಹೇಳ್ತಿದ್ದೀನಮ್ಮ, ಆ ಸಂಬಂಧ ನಿನಗೋಸ್ಕರನೇ ಮಾತಾಡಿದ್ದಮ್ಮ. ಆದರೆ ಕನ್ಫ್ಯೂಷನಲ್ಲಿ ನನ್ನ ಫ್ರೆಂಡ್ ಸುಬ್ರಹ್ಮಣ್ಯ ಅವ್ರ ಮನೆ ಕರ್ಕೊಂಡೋಗ್ಬಿಟ್ಟಿದ್ದಾನೆ. ನನ್ನ ನಂಬು ಇಂದು. ಅಮ್ಮ, ನಿಂಗೆ ನಾನು ಸಮಜಾಯಿಷಿ ಕೊಡುವಂಥ ಸನ್ನಿವೇಶ ಇಲ್ಲಿವರೆಗೂ ಬಂದಿಲ್ಲ. ಆದರೆ ಇದು ನನ್ನ ತಂಗಿ ಮದುವೆಗೆ ಸಂಬಂಧಪಟ್ಟಿರೋ ವಿಷಯ. ಅದಕ್ಕೆ ನಾನು ನಿನ್ನ ದೃಷ್ಟಿಲಿ ತಪ್ಪು ಮಾಡ್ದಿರೋ ಥರ ಕಾಣಿಸ್ದಿರೋದಕ್ಕೆ ಹೇಳ್ತಾ ಇದ್ದೀನಿ. ಅಪ್ಪ ಇಲ್ಲ, ನಾನು ನೀನು ಪೂರ್ಣಿ ಉಟ್ಟು ಬಟ್ಟೆಲೆ ಮನೆ ಬಿಟ್ಟು ಬರ್ತಿರ್ಬೇಕಾದ್ರೆ ಅಪ್ಪ ಇರಲಿಲ್ಲ. ಹಸಿವು ತಡ್ಕೊಳಕ್ಕಾಗ್ದೆ ಗುಡಿಲಿ ಪ್ರಸಾದ ತಿಂದು ಹೊಟ್ಟೆ ತುಂಬಿಸ್ಕೋಬೇಕಾದ್ರೇನೂ ಅಪ್ಪ ಇರಲಿಲ್ಲ.